ಶ್ರೀವಾರಿ ಕನ್ನಡ ವ್ಯಾಕರಣ ಚಾನೆಲ್ಗೆ ಸ್ವಾಗತ. 3ನೇ ತರಗತಿಯ ಸವಿ ಕನ್ನಡದ ಒಂದು ಪಾಠ ಯಾವುದು, ಆಡೋಣಪ ಪಾಠದ ಒಂದು ನೋಟ್ಸನ್ನು ನಾವು ನೋಡೋಣ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಿಶೋರ ಏಕೆ ಅಳುತ್ತಿದ್ದನು? ಪ್ರಮೀಳಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ಅಳುತ್ತಿದ್ದನು. ಅಥವಾ ನೀವು ಕಿಶೋರನು ಅಳುತ್ತಿದ್ದನು ಅಂತ ಸಹ ನೀವು ಬರ್ಕೋಬಹುದು. ಕಿಶೋರ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು? ಕಿಶೋರ ಅಳುವ ಸದ್ದಿಗೆ ಅವನ ಅಜ್ಜ ಹೊರಗೆ ಬಂದನು. ಪ್ರಮೀಳ ಯಾವ ಆಟವನ್ನು ಆಡಲು ತಯಾರಾಗಿದ್ದಳು? ಪ್ರಮೀಳ ಕುಂಟಬಿಲ್ಲೆ ಆಟವನ್ನು ಆಡಲು ತಯಾರಾಗಿದ್ದಳು. ಬಿಲ್ಲೆ ಹೇಗಿರಬೇಕು? ಆಟ ಆಡುವ ಬಿಲ್ಲೆ ಹೇಗಿರಬೇಕು ಅಂದರೆ ಬಿಲ್ಲೆ ನಯವಾಗಿ ದುಂಡಾಗಿರಬೇಕು. ಅಂಕಣದಲ್ಲಿ ವಿಶ್ರಾಂತಿಗಾಗಿ ಇರುವ 2 ಚೌಕಗಳಿಗೆ ಏನೆನ್ನುತ್ತಾರೆ? ಅಂಕಣದಲ್ಲಿ ವಿಶ್ರಾಂತಿಗಾಗಿ ಇರುವ 2 ಚೌಕಗಳಿಗೆ ಘಟ್ಟದ ಮನೆ ಅಂತ ಕರೀತಾರೆ. 2-3 ವಾಕ್ಯದಲ್ಲಿ ಉತ್ತರಿಸಿ. ಅಜ್ಜ ಆಡಿದ ಆಟಗಳಾವುವು? ಅಜ್ಜ ಆಡಿದ ಆಟಗಳು ಚಿನ್ನಿದಾಂಡು, ಓಟದ ಆಟ, ಮರಕೋತಿ ಆಟ, ಆಣೆಕಲ್ಲು ಮತ್ತು ಚೌಕಾಬಾರ, ಉದ್ದಿನ ಮೂಟೆ ಇವು ಅಜ್ಜ ಆಡಿದ ಆಟಗಳು. 2-3 ವಾಕ್ಯದಲ್ಲಿ ಉತ್ತರಿಸಿ. ಎರಡನೆಯದು, ಬಿಲ್ಲೆ ಎಸೆಯುವ ಬಗ್ಗೆ ಅಜ್ಜ ಏನೆಂದು ಹೇಳಿದನು? ಚೌಕದೊಳಗೆ ಎಸೆಯುವ ಬಿಲ್ಲೆ ಅಂಕಣದೊಳಗೆ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರೂ ಔಟ್ ಆದಂತೆ. ಅಂದರೆ ಈಗ ಇನ್ನೊಬ್ಬ ಆಟಗಾರನ ಸರದಿ ಎಂದು ಹೇಳಿದನು. ಮೊದಲ 3 ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿದ ನಂತರ ಏನು ಮಾಡಬೇಕು? ಮೊದಲು 3 ಚೌಕಕ್ಕೆ ಬಿಲ್ಲೆ ತಳ್ಳಿದ ನಂತರ ಏನು ಮಾಡಬೇಕು ಅಂದರೆ 3ನೇ ಚೌಕದಿಂದ ಬಿಲ್ಲೆಯನ್ನು ಪಕ್ಕದ ಚೌಕಕ್ಕೆ ತಳ್ಳಿ ಘಟ್ಟದ ಮನೆಯಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಪಕ್ಕದ ಘಟ್ಟದ ಚೌಕದಿಂದ ಕೊಂಡುತ್ತಾ ಬಿಲ್ಲೆಯನ್ನು ಹಿಂದಿನ ರೀತಿಯಲ್ಲಿ ತಳ್ಳುತ್ತಾ ಸಾಗಬೇಕು. 4th one, ಕೊನೆಯ ಚೌಕಕ್ಕೆ ಬಂದ ಮೇಲೆ ಏನು ಮಾಡಬೇಕೆಂದು ಪ್ರಮೀಳ ಹೇಳಿದಳು. ಲಾಸ್ಟ್ ಒಂದು ಚೌಕಕ್ಕೆ ಬಂದಾಗ ಏನು ಮಾಡಬೇಕಂತ ಪ್ರಮೀಳ ಹೇಳ್ತಾಳೆ. ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಕ್ಕೆ ತಳ್ಳಬೇಕು. ಅನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಳಿಬೇಕು ಎಂದು ಪ್ರಮೀಳ ಹೇಳಿದಳು. ಕುಂಟೆಬಿಲ್ಲೆ ಆಟದ ಉದ್ದೇಶಗಳ್ಯಾವುವು? ಕುಂಟೆಬಿಲ್ಲೆ ಆಟದ ಉದ್ದೇಶ ಏನು ಅಂತ ಕೇಳ್ತಿದೆ. ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ರಂಜನೆ ಪಡೆಯುವುದೇ ಕುಂಟೆಬಿಲ್ಲೆ ಆಟದ ಉದ್ದೇಶ. ಯಾಕೆ ಆಟ ಆಡ್ತೇವೆ ಅಂದರೆ ದೈಹಿಕವಾಗಿ ಮತ್ತು ಮೆಂಟಲಿಯಾಗಿ ಫಿಟ್ ಇರೋಕ್ಕೆ. ಇಲ್ಲಿ ಏನು ಮಾಡಬೇಕು? ಒಳಾಂಗಣ ಹಾರಾಟ ಮತ್ತು ಹೊರಾಂಗಣ ಆಟ ನೀವು ವಿಭಜಿಸಬೇಕಾಗುತ್ತೆ. ನೋಡಿ, ಉದ್ದಿನ ಮೂಟೆ ಇದು ಒಂದು ಒಳಾಂಗಣ ಆಟ, ಚಿನ್ನಿದಾಂಡು ಹೊರಾಂಗಣ ಆಟ, ಆಣೆಕಲ್ಲು ಒಳಾಂಗಣ ಆಟ, ಚೌಕಾಬಾರ ಆಲ್ಸೋ ಒಳಾಂಗಣ, ಕಲ್ಲು ಮಣ್ಣು ಕಣ್ಣು ಮುಚ್ಚಲು ಇದು ಹೊರಾಂಗಣದ ಆಚರಣೆ, ನಾವು ಹೊರಗಡೆ ಆಟ ಆಡೋದು. ಕುಂಟೆಬಿಲ್ಲೆ ಆಡುವ ವಿಧಾನವನ್ನು ಅನುಕ್ರಮವಾಗಿ ಬರೆಯಿರಿ. ಕುಂಟೆಬಿಲ್ಲೆಯಲ್ಲಿ ಫಸ್ಟ್ ಏನು ಮಾಡ್ತೀರಾ ನೀವು? ಅಂಕಣ ಬರೀತೀರ ಅಲ್ವಾ ಸರ್, ಇದು ಮಾಡ್ತೀರಾ, ಬರೀತೀರ. ಸೆಕೆಂಡ್ ಒನ್, ಮೊದಲು ಚೌಕಕ್ಕೆ ಬಿಲ್ಲೆ ಎಸೆಯಬೇಕು. ಫಸ್ಟ್ ಚೌಕಕ್ಕೆ ಬಾಕ್ಸ್ಗೆ ಬಿಲ್ಲೆನ ಹಾಕ್ತೀರ. ಘಟ್ಟದ ಮನೆಯಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುವುದು. 2 ಘಟ್ಟದ ಮನೆ ಇರ್ತಾವಲ್ವ, ಅದರಲ್ಲಿ ಕಾಲನ್ನು ಬಿಟ್ಟು ನಿಂತ್ಕೋಬೇಕು. ಕೊನೆಯ ಚೌಕದಿಂದ ಬಿಲ್ಲೆಯನ್ನು ಹಾರಿ ತುಳಿಯುವುದು. ಕೊನೆಯ ಚೌಕದಿಂದ ಏನು ಮಾಡ್ತೀವಿ? ಬಿಲ್ಲೆನ ಹಾರಿ ತುಳಿಬೇಕು. ಇಲ್ಲಿ ಸ್ವಂತ ವಾಕ್ಯ ಮತ್ತು ನಾನಾರ್ಥ ಪದಗಳಿದೆ. ಇಲ್ಲಿ ಜಾಗ ಇಲ್ಲ ಅಂತ ನಾನು ಬೇರೆ ಬರ್ತಿದ್ದೀನಿ. ಸ್ವಂತ ವಾಕ್ಯ, ಸರದಿ, ಆ ಚಾಪ್ಟರ್ದ ರಿಲೇಟೆಡು. ಸರದಿ, ನಾನು ಅಂಗಡಿಗೆ ಹೋದಾಗ ಸರದಿಯಲ್ಲಿ ನಿಂತು ಸಾಮಾನು ತರುತ್ತೇನೆ. ಕುಣಿದು ಕುಪ್ಪಳಿಸು, ನಾವು ಪರೀಕ್ಷೆಯಲ್ಲಿ ಪಾಸಾದಾಗ ಕುಣಿದು ಕುಪ್ಪಳಿಸುತ್ತೇವೆ ಅಥವಾ ನಾನು ಅಂದರೆ ಕುಪ್ಪಳಿಸುತ್ತೇನೆ. ಪಾಲಿಸು, ನಾನು ಗುರು ಹಿರಿಯರ ಮಾತನ್ನು ತಪ್ಪದೇ ಪಾಲಿಸುತ್ತೇನೆ. ಅವಸರ, ನಾವು ಯಾವುದೇ ಕೆಲಸವನ್ನು ಅವಸರದಿಂದ ಅಥವಾ ಆತುರದಿಂದ ನಾವು ಮಾಡಬಾರ್ದು. ನಾನಾರ್ಥ ಬರೆಯಿರಿ. ನಾನಾರ್ಥ ಪದ ಅಂದರೆ ಒಂದಕ್ಕೆ 2 ಬೇರೆಯಾದ ಮೀನಿಂಗ್ಸ್. ಆಡು ಅಂದರೆ ಒಂದು ಮೇಕೆ, ಇನ್ನೊಂದು ಪಂದ್ಯವಾಡು. ಕಾಡು ಅಂದರೆ ಅರಣ್ಯ ಅಥವಾ ಕಾನನ. ಪೀಡಿಸು, ಹೊಳೆ ಅಂದರೆ ನದಿ, ತೊರೆ. ಹರಿ, ವಿಷ್ಣು, ಚಿಂದಿ ಮಾಡು ಅಥವಾ ನದಿ ಹರಿಯೋದು ಸಹ ಆಗುತ್ತೆ. ಕವಿ, ಕಬ್ಬಿಗ, ಕಾವ್ಯ, ಕರ್ತೃ.
ಅರ್ಥ ಆಯಿತು ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಯಾವುದೇ ರೀತಿಯ ಒಂದು ಇಂಪ್ರೂವ್ಮೆಂಟ್ ಆಗಬೇಕು ಇದರಲ್ಲಿ ಚಾನಲಲ್ಲಿ ಅಥವಾ ಈ ಒಂದು ನೋಟ್ಸಲ್ಲಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.